ಎಸ್ಐಟಿ ತಂಡದ 7ನೇ ದಿನದ ಕಾರ್ಯಾಚರಣೆ ಮುಂದುವರಿತಾ ಇದೆ. ಮಧ್ಯಾಹ್ನದವರೆಗೆ ಬೆಳಿಗ್ಗೆ 11:00ವರೆಗೆ ಆಗಮಿಸಿದ ಎಸ್ಐಟಿ ತಂಡ ಮಧ್ಯಾಹ್ನದವರೆಗೆ ಅಂದರೆ 1:30 ಗಂಟೆಯವರೆಗೆ ಪಾಯಿಂಟ್ ನಂಬರ್ 11ರಲ್ಲಿ ಅಗಿತಾ ಇತ್ತು. ಆಮೇಲೆ ಊಟದ ವಿರಾಮಕ್ಕಾಗಿ ತೆರಳಿದ್ರು. ಈಗ ಈ ಧರ್ಮಸ್ಥಳದ ಈ ಪರಿಸರದಲ್ಲಿ ತೀವ್ರವಾಗಿ ಮಳೆ ಆಗ್ತಾ ಇದ್ದು ಇನ್ನು ಅವರು ಎಸ್ಐಟಿ ತಂಡ ಕಾರ್ಯಾಚರಣೆ ಮುಂದುವರಿಸ್ತಾರಾ ಅಥವಾ ಇವತ್ತಿನ ಮಟ್ಟಿಗೆ ಸ್ಥಗಿತಗೊಳಿಸಿ ಮತ್ತೆ ನಾಳೆಗೆ ಅದನ್ನು ಮುಂದೂಡ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈಗ ಧಾರಾಕಾರ ಮಳೆ ಆಗ್ತಿರೋದರಿಂದ ಸದ್ಯದ ಮಟ್ಟಿಗೆ ಕಾರ್ಯಾಚರಣೆ ಇಲ್ಲಿಗೆ ನಿಂತಿದೆ. ಸದ್ಯದ ಮಟ್ಟಿಗೆ ವಿರಾಮಕ್ಕಾಗಿ ಪೊಲೀಸರು ತೆರಳಿದ್ದಾರೆ, ಕಾರ್ಮಿಕರು ಕೂಡ ತೆರಳಿದ್ದಾರೆ, ಪೊಲೀಸರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅಂದರೆ ತೀವ್ರವಾಗಿ ಈ ಪರಿಸರದಲ್ಲಿ ಮಳೆ ಆಗ್ತಿರುವುದರಿಂದ ಯಾವುದೇ ರೀತಿಯಾದಂತಹ ಕಾರ್ಯಾಚರಣೆ ಸದ್ಯದ ಮಟ್ಟಿಗೆ ನಡೆಯುತ್ತಿಲ್ಲ. 7ನೇ ದಿನದ ಕಾರ್ಯಾಚರಣೆ ಪಾಯಿಂಟ್ ನಂಬರ್ 11ರಲ್ಲಿ ಆಗಿದಾಗ ಯಾವುದೇ ರೀತಿಯಾದಂತಹ ಅವಶೇಷಗಳು ಪತ್ತೆಯಾಗಿಲ್ಲ. ಇನ್ನಷ್ಟೇ ಪಾಯಿಂಟ್ ನಂಬರ್ 12, 13 ಪತ್ತೆ ಮಾಡಬೇಕಾಗಿದೆ, ಅಗೆಯಬೇಕಾಗಿದೆ. ಆದರೆ ಈ ಪರಿಸರದಲ್ಲಿ ತೀವ್ರವಾಗಿ ಮಳೆಯಾಗುತ್ತಿರುವುದರಿಂದ ಯಾವುದೇ ರೀತಿಯಾದಂತಹ ಕಾರ್ಯಾಚರಣೆ ಸದ್ಯದ ಮಟ್ಟಿಗೆ ಇಲ್ಲಿ ನೀವು ಗಮನಿಸಿರುವಂತೆ ಕಾರ್ಮಿಕರು ಕೂಡ ರಸ್ತೆ ಬದಿ ನಿಂತಿದ್ದಾರೆ, ಪೊಲೀಸರು ಕೂಡ ರಸ್ತೆ ಬದಿ ನಿಂತಿದ್ದಾರೆ, ಅಧಿಕಾರಿಗಳು ಊಟಕ್ಕಾಗಿ ಸಾಕ್ಷಿದಾರನ ಜೊತೆ ತೆರಳಿದ್ದಾರೆ. ಯಾವುದೇ ರೀತಿಯಾದಂತಹ ಅಗೆಯುವ ಕಾರ್ಯ ಇಲ್ಲಿ ನಡೀತಾ ಇಲ್ಲ, ತೀವ್ರವಾದ ಮಳೆ ಆಗ್ತಿದೆ. ಅಧಿಕಾರಿಗಳು ಊಟಕ್ಕೆಂದು ಮರಳಿದಾಗ ಈ ಪರಿಸರದಲ್ಲಿ ತೀವ್ರವಾಗಿ ಮಳೆಯಾಗುತ್ತಿರುವುದರಿಂದ ಇನ್ನು ಮುಂದಿನ ಕಾರ್ಯಾಚರಣೆ ಯಾವ ರೀತಿಯಲ್ಲಿ ನಡೆಯುತ್ತಿದೆ ಎಂಬಂತಹ ಮಾಹಿತಿಗಳು ಇದುವರೆಗೂ ಕೂಡ ನಮಗೆ ಲಭ್ಯವಾಗಿಲ್ಲ. ನಿನ್ನೇನು ಪಾಯಿಂಟ್ ನಂಬರ್ 11ರ ಹತ್ತಿರದಲ್ಲಿ ಏನು ಅಸ್ಥಿಪಂಜರ ಪತ್ತೆಯಾಗಿತ್ತು ಆ ಬಗ್ಗೆ ಎಸ್ಐಟಿ ಎಲ್ಲ ವಿಧದಲ್ಲೂ ಕೂಡ ತನಿಖೆ ಮಾಡ್ತಾ ಇದೆ. ಎಸ್ಐಟಿ ಕೇವಲ ಸಾಕ್ಷಿದಾರನ ಆಧಾರದ ಮೇಲೆ ಮಾತ್ರ ಕಾರ್ಯಾಚರಣೆ ಮಾಡ್ತಾ ಇಲ್ಲ, ಇನ್ನೊಂದು ದೃಷ್ಟಿಕೋನದಲ್ಲೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ. ಅಲ್ಲಿ ದೊರಕಿದಂತಹ ಅಸ್ಥಿಪಂಜರ ಏನಿದೆ ಅದರ ಲಿಂಗ ಪತ್ತೆ ಮಾಡುವುದಾಗಲಿ, ಅದೇ ರೀತಿ ಅಧಿಕೃತವಾಗಿ ಆ ಮರಣ ಇಲ್ಲಿ ದಾಖಲಾಗಿದೆ ಎಂಬಂತಹ ಮಾಹಿತಿಗಳನ್ನು ಕೂಡ ಎಸ್ಐಟಿ ಇನ್ನೊಂದು ದೃಷ್ಟಿಕೋನದಲ್ಲಿ ಕಲೆ ಹಾಕ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಎಸ್ಐಟಿ ತಂಡ ಅಲ್ಲಿ ಪತ್ತೆಯಾಗಿರುವಂತಹ 140 ಮೂಳೆಗಳು, ಒಂದು ಮಾನವ ದೇಹದಲ್ಲಿ 206 ಮೂಳೆಗಳಿದ್ದರೆ ಅದರಲ್ಲಿ 140 ಮೂಳೆಗಳು ಪತ್ತೆಯಾಗಿದ್ದು ಅದೆಲ್ಲವೂ ಒಂದೇ ದೇಹದ ಅಸ್ಥಿ ಮೂಳೆಗಳು ಅಥವಾ ಬೇರೆ ಬೇರೆ ದೇಹದ ಮೂಳೆಗಳು ಎಂಬುದನ್ನು ಇನ್ನಷ್ಟೇ ಎಸ್ಐಟಿ ತಂಡ ಹೊರಗೆ ಬಿಡಬೇಕಾಗಿದೆ. ನೀವು ಗಮನಿಸಿರುವಂತೆ ಇವತ್ತು ಪ್ರೆಸ್ ಮೀಟ್ ಮಾಡಿದ ಸುಜಾತ ಭಟ್ಪಲ ವಕೀಲರಾದಂತಹ ಮಂಜುನಾಥ್ ರವರು ಅಲ್ಲಿ ನಿನ್ನೆ 3 ದೇಹಗಳ ಅಸ್ಥಿಪಂಜರ ಲಭ್ಯವಾಯಿತು ಎಂಬಂತ ಮಾಹಿತಿ ನೀಡಿದ್ದರು. ಆದರೆ ಎಸ್ಐಟಿ ಇದುವರೆಗೂ ಕೂಡ ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ. ಈಗ ಧಾರಾಕಾರ ಮಳೆ ಆಗ್ತಿರೋದರಿಂದ ಸದ್ಯದ ಮಟ್ಟಿಗೆ ಕಾರ್ಯಾಚರಣೆ ಇಲ್ಲಿಗೆ ನಿಂತಿದೆ. ಸದ್ಯದ ಮಟ್ಟಿಗೆ ವಿರಾಮಕ್ಕಾಗಿ ಪೊಲೀಸರು ತೆರಳಿದ್ದಾರೆ. ಮುಂದುವರಿದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.